ಇನ್ನು ಶಿವಮೊಗ್ಗದಲ್ಲಿ ತಾರಕಕ್ಕೇರಿದೆ ಕಾಂಗ್ರೆಸ್ ಅಸಮಾಧಾನ. ಬೇಳೂರು ಸಮಾಧಾನ ಪಡಿಸಿದ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಸಚಿವ ಸ್ಥಾನ ಕೈತಪ್ಪಿದಲ್ಲಿ ಆ ಒಂದು ಕೈ ತಪ್ಪೋದಕ್ಕೆ ಕಾರಣ ರಾಹುಲ್ ಅಂತ ಬೇಳೂರು ಗೋಪಾಲಕೃಷ್ಣ ಅವರು ಹೇಳಿದ್ದಾರೆ. ದೂರವಾಣಿ ಮೂಲಕ ಕಾಗೋಡು ತಿಮ್ಮಪ್ಪ ಅವರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ವಲ್ಪ ಶಾಂತವಾಗಿರಿ, ಧೈರ್ಯದಿಂದಿರಿ ಅಂತ ಅವರು ಕೂಡ ಸಮಾಧಾನ ಮಾಡಿದ್ದಾರೆ. ಇದು ನಮ್ಮದೇ ಸರ್ಕಾರ, ಹಾಗಾಗಿ ಹುಷಾರಾಗಿರಬೇಕು, ಕ್ಷಮಿಸಿ, ಸದ್ಯಕ್ಕೆ ಹೀಗಾಗಿದೆ ಅಂತ ಬೇಸರವನ್ನ ಕಾಗೋಡು ತಿಮ್ಮಪ್ಪ ಅವರು ಹೇಳಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಬಳಿಕ ಕಾಂಗ್ರೆಸ್ನೊಳಗಿನ ಏನೋ ಅಸಮಾಧಾನ ಇನ್ನೂ ಶಮನ ಆಗಿಲ್ಲ ಅನ್ನೋದು ಕೂಡ ಕಾಣಿಸ್ತಾ ಇದೆ. ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಚಿವ ಸ್ಥಾನ ಕೈತಪ್ಪಿದ ವಿಚಾರವಾಗಿ ಈಗ ಒಂದು ದೊಡ್ಡ ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆಯಲ್ಲಿ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಬೆಂಬಲಿಗರ ಒಂದು ಅಸಮಾಧಾನ ಮುಂದುವರೆದಿರತಕ್ಕಂಥ ಬೆನ್ನಲ್ಲೇ ಪಕ್ಷದ ಹಿರಿಯ ನಾಯಕರು ಈಗ ಅವರನ್ನ ಮನವೊಲಿಸತಕ್ಕಂಥ ಒಂದು ಪ್ರಯತ್ನಕ್ಕೂ ಕೂಡ ಮುಂದಾಗಿದ್ದಾರೆ. ಹಲೋ, ಏನಾ ಇದು? ಆರಾಮಿದ್ದೀರಾ? ಆರಾಮಿದ್ದೀನಿ. ಮತ್ತೆ ಏನದು ಹಿಂಗಾಯ್ತಲ್ಲ? ರಾಹುಲ್ ಗಾಂಧಿ ಅವ್ರು ಚೇಂಜ್ ಮಾಡ್ಯಾರ. ಹೌದಾ? ಸ್ವಲ್ಪ ನಿಧಾನವಾಗಿರಿ, ಮತ್ತೇನಾರು ಅವಕಾಶ ಸಿಕ್ಕಿದ್ರೆ ಮತ್ತೆ ಬರೋದು. ಸರಿ ಅಮ್ಮ, ಸರಿ ಸರಿ. ಯಾಕಂದ್ರೆ ಇದು ಒಂದೇ ಸರ್ಕಾರ ಅಲ್ಲ, ಅದಕ್ಕೋಸ್ಕರ ಹುಷಾರಿದೆ. ಸಾರಿ ಹಿಂಗಾಗೈತೆ. ಓಕೆ 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 ಓಕೆ. ಹಲೋ, ಏನ? ಎಸ್, ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರು ದೂರವಾಣಿ ಮೂಲಕ ಬೇಳೂರು ಗೋಪಾಲಕೃಷ್ಣ ಅವರನ್ನ ಸಂಪರ್ಕಿಸಿ ಸಮಾಧಾನ ಪಡಿಸೋದಕ್ಕೆ ಯತ್ನಿಸಿದ್ದಾರೆ. ಸಚಿವ ಸ್ಥಾನ ಕೈತಪ್ಪಿದ ವಿಚಾರದಲ್ಲಿ ಬೇಸರ ವ್ಯಕ್ತಪಡಿಸಿದ ಬೇಳೂರು ಗೋಪಾಲಕೃಷ್ಣ ಅವರಿಗೆ ಸ್ವಲ್ಪ ಶಾಂತವಾಗಿರಿ, ಧೈರ್ಯದಿಂದಿರಿ, ಇದು ನಮ್ಮದೇ ಸರ್ಕಾರ, ಆತುರದ ಒಂದು ನಿರ್ಧಾರ ತೆಗೆದುಕೊಳ್ಳಬೇಡಿ ಅಂತ ಕಾಗೋಡು ತಿಮ್ಮಪ್ಪ ಮನವಿಯನ್ನ ಮಾಡಿದರು.